ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 6 ದಿನಗಳ ನಂತರ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಇಷ್ಟು ದಿನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಶೂಟಿಂಗ್ ಇತ್ತು. ಸೊ ಒಂದು ನ್ಯೂ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರಲ್ಲಿ ಅದು ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಯಾವುದು ಮೂವಿ ಏನಂತ ಹೇಳ್ಬಿಟ್ಟು ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಸೊ ಶೂಟಿಂಗ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾದಾಗ ನಾನು ಹೋಗಿದ್ದು KSRTC ಬಸ್ಸಲ್ಲಿ. ನಾನು ಚಿಕ್ಕಮಂಗ್ಳೂರಲ್ಲಿದ್ದೆ. ಸೊ ಅಲ್ಲಿಂದ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ವ್ಯೂ ಅಂತೂ ಮಸ್ತಾಗಿದೆ. ಸೊ ಘಾಟ್ ಸೆಕ್ಷನಲ್ಲಂತೂ ನಮಗೆ ವಾಮಿಟ್ ಎಲ್ಲ ಸೆನ್ಸೇಷನ್ ಬರುತ್ತೆ, ಹಾಗೆಯೇ ಅನ್ಕಂಫರ್ಟೇಬಲ್ ಆಗಿರುತ್ತೆ ಬಾಡಿಗೆ. ಬಟ್ ಕಣ್ಣಿಗೆ ಮಾತ್ರ ಸಖತ್ತಾಗಿ ಒಂದು ನೇಚರ್ನ ನೋಡಿಕೊಂಡು ಒಂದು ಸ್ವರ್ಗವನ್ನು ನಾವು ನೋಡ್ಕೊಂಬರ್ಬೋದು. ಸೊ ಘಾಟ್ ಸೆಕ್ಷನಲ್ಲಿ ಹೋಗೋರ್ಗೆ ಯಾರಿಗೆಲ್ಲ ಒಂದು ನೇಚರ್ ಅಂದರೆ ತುಂಬ ಇಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಹಾಗೆಯೇ ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ನೋಡ್ತಾ 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 ಎಷ್ಟು ಬೇಗ ನಾನು ಉಜಿರೆಗೆ ಬಂದೆ ಅಂತ ನನಗೇ ಗೊತ್ತಾಗಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ ಫೀಲ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನೇಚರ್ನ. ನೀವು ನೋಡೋಕ್ಕಾಗಿಲ್ಲ, ಘಾಟ್ ಸೆಕ್ಷನ್ಗೆ ಇವತ್ತಿನವರೆಗೂ ಹೋಗಿಲ್ಲ ಅಂತ ಹೇಳಿದ್ರೆ ಒಂದು ಸರ್ತಿ ಆದರೂ ನೀವು ಘಾಟ್ ಸೆಕ್ಷನಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಆ ನೇಚರ್ ನೋಡಿ, ಆ ಬೆಟ್ಟ ಗುಡ್ಡ, ಆಕಾಶ, ಆ ಒಂದು ನೇಚರ್ ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ ಆಕಾಶದಲ್ಲಿ. ಸೂರ್ಯನ ಮುಳುಗೋ ಟೈಮ್ ಇದು. ಸೊ ಎಷ್ಟು ಚೆನ್ನಾಗಿದೆ, ನೀವೇ ನೋಡಿ. ಸೊ ವಿಡಿಯೋದಕ್ಕಿಂತ ನಾವು ಡೈರೆಕ್ಟಾಗಿ ನೋಡ್ತೀವಲ್ಲ, ಅಬ್ಬಬ್ಬಾ, ಅದಕ್ಕೆ ವರ್ಣಿಸೋಕ್ಕೆ ಪದಗಳೇ ಸಿಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ವಿಡಿಯೋ ಮಾಡಬೇಕಾದಾಗ ಫುಲ್ಲು ಕಳೆದೋಗಿದ್ದೆ ನಿಜಕ್ಕೂ ಈ ಒಂದು ನೇಚರ್ನ ನೋಡಿಕೊಂಡು. ಎಷ್ಟು ಅದ್ಭುತವಾಗಿರುತ್ತಲ್ವ ಈ ನೇಚರ್ ಅಂತ ಹೇಳಿದ್ರೆ. ದೇವರ ಸೃಷ್ಟಿ ಹಸಿರಿನಿಂದ ಫುಲ್ಲು ಹಾಸಿಗೆ ಅಂತೆ ಕಾಣಿಸ್ತಾ ಇದೆ. ಸೊ ಮಸ್ಟ್ ರೆಕಮೆಂಡ್ ಅಂತ ಹೇಳಿದ್ರೆ, ನೀವು ಟ್ರಾವೆಲ್ ಸ್ಟಾರ್ಟ್ ಮಾಡೋ ಮುಂಚೆನೇ ವಾಮಿಟ್ ಬರ್ದಿರೋಂಥ ಒಂದು ಮಾತ್ರೆ ಸಿಗುತ್ತೆ, ಅದನ್ನು ತೊಗೊಂಬಿಡಿ ಬೆಸ್ಟು. ಇಲ್ಲಾಂದರೆ ನಿಮ್ಮ ಕೈಲಿ ಯಾವಾಗಲೂ ಒಂದು ನಿಂಬೆಹಣ್ಣು ಇರಲಿ ಟ್ರಾವೆಲ್ ಮಾಡಬೇಕಾದಾಗ. ಸೊ ಈ ವ್ಯೂನ ನೋಡಿ, ಹಬ್ಬ ಇದಕ್ಕಂತಲೇ ನೋಡೋಕ್ಕಂತಲೇ ಜನ ಬರ್ತಾರೆ ಈ ವ್ಯೂನ ಎಂಜಾಯ್ ಮಾಡೋದಕ್ಕೆ. ಸೊ ಇದನ್ನು ನೋಡುವಾಗ ನನಗೆ ನೆನಪಾಗಿ ಸಾಂಗ್ ಏನಂತ ಹೇಳಿದ್ರೆ, ಇದೇ ಸ್ವರ್ಗ ಇದೇ ಪ್ರೀತಿ. ವಾಯ್ಸ್ ಸ್ವಲ್ಪ ಖರಾಬಾಗಿದೆ, ಬೇಜಾರು ಮಾಡ್ಕೊಬೇಡಿ. ಸೊ ಈ ಸಾಂಗ್ ನೆನಪಾಗುತ್ತೆ. ಸ್ವರ್ಗನೇ ಪಾಸ್ ಆಗ್ತಾ ಇರೋಂಗೆ ಬಸ್ಸಲ್ಲಿ ಹೋಗ್ಬೇಕಾದಾಗ. ಅದು ಏನು ಗೊತ್ತಾ, ನೇಚರ್ನ ಯಾರು ತುಂಬ ಪ್ರೀತಿ ಮಾಡ್ತಾರೆ ಅವ್ರಿಗೆ ಈ ಒಂದು ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಬರಬೇಕಾದ್ರೆ ಕಾರಲ್ಲಿ, ಹೋಗ್ಬೇಕಾದ್ರೆ KSRTC ಬಸ್ಸಲ್ಲಿ. ನಾವು ಐ ರೀಚ್ಡ್ ಉಜಿರೆ. ಫ್ರಮ್ ಹಿಯರ್ ಮಂಗಳೂರಿಗೆ ಹೋಗಬೇಕು. ನೋಡಿ ಗೈಸ್, ಎಷ್ಟು ಬ್ಯಾಗ್ ಇದೆ. ಒಂದು ಟ್ರಾಲಿ ಬ್ಯಾಗ್, ಒಂದು ಚಪ್ಪಲ್, ಒಂದು ಈ ಬ್ಯಾಗು, ಇನ್ನೊಂದು ಈ ಬ್ಯಾಗ್. ನನಗೆ ಟ್ರಾವೆಲ್ ಮಾಡಿದ ಕಷ್ಟ ಆಗಲಿಲ್ಲ, ಬಟ್ ಬ್ಯಾಗ್ಗಳು ತುಂಬ ಇತ್ತು, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. 45 ನಂಬರ್ ಬಸ್ ಬರ್ತಾನೆ ಇರಲಿಲ್ಲ. ಹಾಗೆಯೇ ಕ್ಯಾಬ್ ಬುಕ್ ಮಾಡಿದೆ. 250 ರುಪೀಸ್ ತೋರಿಸ್ತಾ ಇತ್ತು. ಬಟ್ ಆ ಕಾಲ್ ಮಾಡಿಬಿಟ್ಟು ಡ್ರೈವರ್ ಏನು ಹೇಳ್ತಾರೆ ಅಂದರೆ 350 ಆಗುತ್ತೆ, 450 ಆಗುತ್ತೆ ಅಂತ ಹೇಳಿದ್ರು. ಕೊನೆಗೆ ಅಚ್ಚುಕಟ್ಟಾಗಿ ಒಂದು ಎಕ್ಸ್ಪ್ರೆಸ್ ಗಾಡಿ ಬಂತು, ಅದ್ರಲ್ಲಿ ಹತ್ಕೊಂಡೆ ಸುರತ್ಕಲ್ಗೆ ಬಂದೆ. ಅಲ್ಲಿಂದ ಹೇಗೇನು ಒಂದು ಆಟೋ ಹಿಡ್ಕೊಂಡು ಮನೆಗೆ ಬಂದೆ. ಇಲ್ಲಿ ನೋಡ್ಬೇಕಾದಾಗ ಡಾಲಿ ಥರನೇ ಇನ್ನೊಂದು ಮಿನಿ ಡಾಲಿ ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಮನೆಗೊಂದು ಬೆಕ್ಕು ಬಂದಿದೆ, ಯಾರೋ ಹೊಸೊಬ್ರು ಅಂತ ಹೇಳ್ಬಿಟ್ಟು ನಮ್ಮ ಡಾಲಿ ಫುಲ್ಲು ಸ್ಕೆಚ್ ಆಗ್ತಾಳೆ ಹೊಡಿಯೋಕ್ಕೆ. ನೋಡಿ ನೋಡಿ ಹೆಂಗೆ ನೋಡ್ತಾಳೆ, ನೋಡಿ 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 ಹೆಂಗೆ ನೋಡ್ತಾಳೆ, ಹೆಂಗೆ ನೋಡ್ತಾಳೆ ನೋಡ್ರಿ. ಅವಳು ಕಣ್ಣು ನೋಡ್ರಿ, ಕಣ್ಣು ಕಣ್ಣು ನೋಡ್ರಿ, ಕಣ್ಣು ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಕಣ್ಣು ನೋಡ್ರಿ ಅವಳದು ಹೆಂಗೆ ನೋಡ್ತಾಳೆ. ಒಬ್ಬೊಬ್ಬೊಬ್ಬೊಬ್ಬ ಕಣ್ಣಿಗೆ ಕೊಡಬೇಕು ಪಾಪ. ಈ ಬೆಕ್ಕು ಬಂದ್ಬಿಡೈದು ನಮ್ಮ ಮನೆ ಹತ್ರ, ಅದಕ್ಕೆ ನಮ್ಮ ಡಾಲಿ ಫುಲ್ಲು ಹಿಂಗೆ ನೋಡ್ತಾವಳೆ. ಹಾಗೆ ನನ್ನಮ್ಮ ಸಿರ್ಸಿಗೆ ಹೋಗಿದ್ರು. ಸೊ ಅಲ್ಲಿ ಬಟ್ಟೆಗಳನ್ನ ತಂದಿದ್ದಾರೆ ನನಗೆ ಮತ್ತು ನನ್ನ ಅಕ್ಕನಿಗೆ. ಯಾವ ಥರ ತಂದಿದ್ದಾರೆ ನೀವೇ ನೋಡಿ. ಅಪೂರ್ವಂಗ ಇದು ನನಗೆ, ನನಗೆ ಫ್ಲವರು, ಅವಳಿಗೆ ಲೆಪರ್ಡ್ ಶೇಡಾ. ಅವಳು ಲೆಪರ್ಡ್ ಸೈಡ್ ಇಷ್ಟ ಅಲ್ಲ ಜಾಸ್ತಿ. ಒಳ್ಳೆ ಯಾಕಮ್ಮ ಇದು ಎಲ್ಲ ಆಗಿನ ಟ್ರೆಂಡು, ಲಕ್ಷ್ಮಿ ಅವರೆಲ್ಲ ಸರಿ
ಅದೆಲ್ಲ ಟ್ರೆಂಡ್ ಮುಗಿಸಿ ಬಂದ್ಬಿಟ್ಟಿದೀವಿ ನಾವು. ಅಲ್ಲಿ ಟ್ರೆಂಡ್ ಆಗಲಿ ತಗೋ, ಅಯ್ಯೋ ಚಂದ ಕಾಣ್ತದೆ ಉಟ್ರೆ ಹಾಕೊಂಡ್ರೆ ಆಯ್ತಾ. ಏನೋ ನನಗೆ ಇಷ್ಟ ಆಯಿತು ತಗೊಂಡೆ. ಇದು ಸುಮ್ಮನಿಗೆ ಟ್ರೆಂಡಲ್ಲೆಲ್ಲ ಇದ್ರೆ ನಿಂಗೆ ಚಪ್ಪಲ್ ತಂದಿದ್ದೀನಿ ನೋಡ್ದ ಹಾಕೊಂಡ. ಇಲ್ಲ. ಸೊ ನಾನು ಕೂಡ ಬೆಂಗಳೂರಲ್ಲಿ ಇರಬೇಕಾದಾಗ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ನಾನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡಾಗ ನನ್ನ ಅಮ್ಮ ಹೇಳ್ತಾ ಇದ್ರು ಇದೇ ಥರ ನನಗೆ ವೈಟ್ ಡ್ರೆಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ರಿಯಾಕ್ಷನ್ ಅಂತೂ ಪ್ರೀಶಿಯಸ್ ಆಗಿತ್ತು. ಇದು ಸೂಪರ್ ವೈಟ್. ಅದೇ ಥರದಲ್ವ ಇದು? ಹೆಂಗೆ ಅನ್ಸುತ್ತೆ? ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತೈತೆ. ಹಿಡ್ಕೊ. ಬ್ಲ್ಯಾಕ್ ತೆಗಿ. ಸೇಮಾ? ಬ್ಲ್ಯಾಕ್ ತೆಗಿ. ಹೇಳಿಲ್ವಾ ಚೇಂಜಸ್? ಏನು ಡಿಫ್ರೆಂಟ್ ಐತೆ ಹೇಳ. ಆಯ್ತು, ಚೇಂಜ್ ಇದೆ. ಏನು ಚೇಂಜ್ ಐತೆ ಹೇಳ. ನೀನು ಹೇಳ್ಬಿಡು ಏನು ಚೇಂಜ್ ಇದೆ ಅಂತ. ಈ ಲೈನು ಐತೆ, ಇದ್ರಲ್ಲಿ ಈ ಲೈನು ಐತೆ, ಆ ಡಿಸೈನು ಐತೆ, ಈ ಡಿಸೈನು ಐತೆ. ಏನು? ಹಾಂ ಹೇಳು. ಹೇಳು ಆಯ್ತು. ಆ ಸ್ಟಾರ್ ಏನೈತೆ, ಇಲ್ಲೂ ಅದೇ ಸ್ಟಾರ್ ಐತೆ. ಯಾವ ತಾಳ್ತಾಳು ಏನು ಇದು ಇದೇನು ಮಿರರ್ ಐತೆ, ಇಲ್ಲೂ ಮಿರರ್ ಐತೆ. ಓಕೆ, ಏನು ಡಿಫ್ರೆಂಟ್ ಇದೆ ನೀನು ಅಂದಾಜು ಮಾಡಿ ನೋಡೋಣ. ನಾನು ಏನು ಡಿಫ್ರೆಂಟ್ ಅಂತ ಹೇಳ್ದೆ ಅಂತ ನೋಡೋಣ. ನನಗೇನು ಗೊತ್ತಾಗ್ತಿಲ್ಲ. ಕಲರ್ ಓಕೆ, ಆದ್ರೆ ಸೇಮ್ ಇದೆ, ಆದ್ರೆ ಇನ್ನೂ ಒಂದು ಡಿಫ್ರೆಂಟ್ ಇದೆ ನನಗೆ. ಈ ಕಲರ್ ಅಲ್ಲಿ ಬ್ಲಾಕ್ ವೈಟ್ ಮತ್ತೆ ಫ್ಲವರ್ ಅಲ್ಲಿ ಚೇಂಜಸ್ ಇದೆ. ಏನು ಹೇಳ್ಬಿಟ್ಟು ನೋಡೋಣ. ನನಗೆ ಗೊತ್ತಿಲ್ಲ. ಕಲರ್ 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 ಅಲ್ಲಿ ನೋಡ್ಲಿ. ಇದು ಓಕೆನಾ? ಓಕೆನಾ? ಇದು ನೋಡಿ, ಇದು ಯಾವ ಕಲರು? ಇದು ಮೆರೂನ್ ಕಲರ್. ಓಕೆನಾ? ಮತ್ತೆ ಇದು ಕಪ್ಪು ಕಲರಾ? ಇದು ನಮ್ಮ ಅವಳು ಕಲರ್ ಯಾವುದು? ಸಿಮೆಂಟ್ ಕಲರ್. ಇದು ನೋಡು, ಈ ಸಿಮೆಂಟ್ ಕಲರ್ ಇದೆ ಆದ್ರೆ ಅರ್ಥ ಆಯ್ತಾ? ಗೊತ್ತಾಯ್ತಾ ನಿನಗೆ? ಸ್ವಲ್ಪ ಡಿಫ್ರೆಂಟ್ ಬಂದಿದೆ. ಆಯ್ತು. ಎಕ್ಸಾಕ್ಟ್ಲಿ ಪ್ರಿಂಟ್ ಮಾಡಕ್ಕೆ ಅದು ಒಂದೇ ಕಂಪ್ನಿಯವ್ರು ಆಗಿರಲ್ಲ. ಹೇಳಿದ್ದು ನಾನು. ಓಕೆನಾ? ನನಗೆ ಈ ಕಲರಲ್ಲಿ ವೈಟ್ ನನಗೆ ಅದು ಅಂದ್ರೆ ಫಸ್ಟ್ ನೋಡಿದ್ನಲ್ವಾ, ಅದು ಲೈಕ್ ಜಾಸ್ತಿ ಆಯಿತು, ಅದರಲ್ಲಿ ವೈಟ್ ಬೇಕು ಅಂತ. ಸೊ ನಾನು ತಂದಿದ್ದ ಬಟ್ಟೆ ಅಮ್ಮನಿಗೂ ಖುಷಿ ಆಯಿತು. ಹಾಗೆಯೇ ಅಮೆಝಾನಿಂದ ಆರ್ಡರ್ ಮಾಡಿದಂಥ ಈ ಒಂದು ಸೊಳ್ಳೆ ಪರದೆನ ಹಾಕೊಂಡು ಮಲ್ಕೊಂಡೆ. ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಸೊಳ್ಳೆ ಇದೆ. ಓಕೆ, ಇಷ್ಟೇ ಇವತ್ತಿನ ವ್ಲಾಗ್. ಸೊ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ನೇಚರ್ ಲವರ್ ಆಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.